ಇವಾಗ ನಾವು ಹೋಗ್ತಾ ಇದೀವಿ ನೂರೊಂದು ಸ್ವಾಮಿಗಳು ವಾಸವಿದ್ದಂತಹ ಗುಹೆಗೆ. 650 ವರ್ಷಗಳ ಹಿಂದೆ ಅಂದ್ರೆ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಈ ಗುಹೆ ಒಳಗಡೆ ಇವಾಗ ನಾವು ಹೋಗ್ತಾ ಇದೀವಿ. ಈ ಕಲ್ಯಾಣಿಗೆ ಆನೆಗಳು ನೀರು ಕುಡಿಯೋಕೆ ಬರುತ್ತವೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ, ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಆನೆ ಲದ್ದಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಎಷ್ಟು ಆನೆ ಲದ್ದಿಗಳಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿದ್ದೀವಿ ನೂರೊಂದು ಸ್ವಾಮಿ ಬೆಟ್ಟದಲ್ಲಿರೋ ನೂರೊಂದು ಸ್ವಾಮಿ ಊರಿಗೆ. ಈ ಊರು ಏನಿಗೆ ತುಂಬಾ ಫೇಮಸ್ ಅಂತ ಹೇಳಿದ್ರೆ, ಇಲ್ಲಿ ನೂರೊಂದು ಸ್ವಾಮಿ ಜನಿಸಿದಂತಹ ಈ ಊರಿದು. ಈ ಬೆಟ್ಟದಲ್ಲಿ ಅವರು ಸ್ಥಾಪನೆ ಮಾಡಿರುವಂತಹ ಒಂದು ಮಠನ ನಾವು ಕೂಡ ನೋಡ್ಬೋದು. ಹಾಗೆ ಈ ಮಠಕ್ಕೆ 750 ವರ್ಷಗಳ ಇತಿಹಾಸ ಕೂಡ ಇದೆ. ಅಂದ್ರೆ ಇವರು ಸುಮಾರು 12ನೇ ಶತಮಾನದ ಮಲೆ ಮಹದೇಶ್ವರ ಅವರ ಕಾಲದ ಸರಿಸಮಾನರು ಇವರು. ಇದು ಈ ಗ್ರಾಮ ನೂರೊಂದು ಸ್ವಾಮಿ ಬೆಟ್ಟಗಳ ಊರಿದು ಆಯ್ತಾ. ಇಲ್ಲಿ ನೂರೊಂದು ಸ್ವಾಮಿಗಳು ವಾಸವಿದ್ದಂತಹ ಊರಿದು. ಹೀಗೆ ಮುಂದೆ ಹೋದ್ರೆ ನಾವು ಊರಲ್ಲಿ ತುಂಬಾ ಜನ ನೋಡ್ಬೋದು. ಸುಮಾರು 100ರಿಂದ 150 ಜನ ಈ ಗ್ರಾಮದಲ್ಲಿದ್ದಾರೆ. ಈ ಕಡೆ ನೋಡಿದ್ರೆ ಇದು ವಾಟರ್ ಟ್ಯಾಂಕ್ ಆಯ್ತಾ, ಇಲ್ಲಿ ನೀರು ಕುಡಿಯೋದಕ್ಕೆ ಉಪಯೋಗಿಸ್ತಾರೆ ಇದನ್ನ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಈ ಗ್ರಾಮದಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಬೋರ್ ಕಾಣಿಸ್ತಾ ಇದೆಯಲ್ಲ, ಈ ಬೋರ್ ಬಂದು ಸುಮಾರು ಒಂದು 60-70 ಅಡಿಗಳಷ್ಟು ತೆಗೆದ್ರೆ ಸಾಕು ನೀರು ಸಿಗುತ್ತೆ. ಇಲ್ಲಿ ನಾವು ಬೆಂಗಳೂರಲ್ಲಿ ಒಂದು 1000 ಅಡಿಗಳನ್ನ ತೆಗೆದ್ರು ಕೂಡ ಅಲ್ಲಿ ನಮ್ಗೆ ನೀರು ಸಿಗ್ತಾ ಇಲ್ಲ ಬೆಂಗಳೂರಲ್ಲಿ. ಆದ್ರೆ ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ ಈ ಬೆಟ್ಟದಲ್ಲಿ ಜಸ್ಟ್ ಒಂದು 60-70 ಅಡಿಗಳಷ್ಟು ಕೂಡ ಬೋರ್ ಹೊಡೆದ್ರೆ ಸಾಕು ನೀರು ಸಿಗುತ್ತೆ. ಅದೇ ಒಂದು ವಿಶೇಷ. ಈ ಮಠನ ನೀವು ನೋಡ್ತಾ ಇದ್ರಲ್ಲ, ಇದು ನೂರೊಂದು ಸ್ವಾಮಿಗಳ ಮಠ. ಈ ಮಠಕ್ಕೆ ಇವಾಗ ನಾವು ಹೋಗ್ತಾ ಇದೀನಿ ಒಳಗಡೆ. ಈ ಮಠಕ್ಕೆ ನಾವು ಎಂಟ್ರಿ ಆದ ತಕ್ಷಣ ಈ ಕಡೆ ನಾವು ಬಲಗಡೆಯಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ರಲ್ಲ ರಾಗಿ ಬೀಸೋ ಒಂದು ಕಲ್ಲು ನಾವು ನೋಡ್ತಾ ಇದೀವಿ. ಈ ರಾಗಿ ಬೀಸೋ ಕಲ್ಲಿದೆಯಲ್ಲ, ಈ ಕಲ್ಲಿಗೆ ಸುಮಾರು ಒಂದು 600 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನೂರೊಂದು ಸ್ವಾಮಿಗಳ ಭೇಟಿ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಸನ್ಯಾಸಿಗಳಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ಅವರಿಗೆ ಒಂದು ಪ್ರಸಾದವನ್ನ ಈ ರಾಗಿ ಕಲ್ಲಿಂದ ಬೀಸಿ ಭಕ್ತಾದಿಗಳಿಗೆ ಕೊಡ್ತಾ ಇದ್ರು. ಇದಕ್ಕೆ ಕೋಣಗಳನ್ನ ಕಟ್ತಾ ಇದ್ರಂತೆ. ಕೋಣಗಳನ್ನ ಕಟ್ಟಿ ರಾಗಿ ಬೀಸಿ ಅದರಿಂದ ಬಂದಂತಹ ಪ್ರಸಾದವನ್ನ ಭಕ್ತಾದಿಗಳಿಗೆ ಕೊಡ್ತಾ ಇದ್ರು. ಈಗ ನಾವು ಎಂಟ್ರಿ ಆಗ್ತಾ ಇದೀವಿ ನೂರೊಂದು ಸ್ವಾಮಿಗಳು ಅವರ ಜೀವ ಸಮಾಧಿ ಆಗಿರುವಂತಹ ಒಂದು ಸ್ಥಳಕ್ಕೆ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ನೂರೊಂದು ಸ್ವಾಮಿಗಳು ಇಲ್ಲಿ ಜೀವ ಸಮಾಧಿ ಆಗಿರುವಂತಹ ಒಂದು ಸ್ಥಳ ಇದು. ಇದರ ವಿಶೇಷತೆಯನ್ನ ನಾನು ನಿಮ್ಗೆ ತೋರಿಸಿದೀನಿ ಆಲ್ರೆಡಿ. ನೂರೊಂದು ಸ್ವಾಮಿಗಳು ಎಳನೀರಲ್ಲಿ ದೀಪ ಹಚ್ಚಿ ಶಿವನಿಗೆ ಪೂಜೆ ಅರ್ಪಿಸ್ತಾ ಇದ್ರು. ಈ ಕಡೆ ಬಂದ್ರೆ ಮುನೇಶ್ವರ ದೇವರನ್ನ ನಾವು ನೋಡಬಹುದು. ಶ್ರೀ ನೂರೊಂದು ಸ್ವಾಮಿ ಮಠದ ಮಠಾಧ್ಯಕ್ಷರಾದಂತ ನಾವು, ನಮ್ಮ ಹೆಸರು ಸದಾಶಿವ ಸ್ವಾಮಿಗಳಂತ. ಈ ಮಠಕ್ಕೆ 13ನೇ ಮಠಾಧಿಪತಿಗಳು. ನಮ್ಮ ಮಠದ ಚರಿತ್ರೆ ಏನಂದ್ರೆ, ನಮ್ಮ ನೂರೊಂದು ಸ್ವಾಮಿಗಳು 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಕಾಲದಲ್ಲಿ ಬಾಳದಂತ ವ್ಯಕ್ತಿಗಳು. ತಾವೆಲ್ಲ ಕೇಳಿರ್ಬೋದು, ಬಸವಣ್ಣನ ಆ ಸ್ಥಳದಲ್ಲಿ ಕ್ರಾಂತಿ ಆಗುತ್ತೆ. ಏನಂದ್ರೆ ಬಸವಣ್ಣವರು ಆಗಿನ ಕಾಲದಲ್ಲಿ ಜಾತಿ ಭೇದ ಭಾವನು ತೊಳೆದಾಕ್ತವ್ರು. ಅವಾಗ ಒಂದು ಮಾದಿಗರ ಮಗನನ್ನು ಒಂದು ಬ್ರಾಹ್ಮಣವನ್ನು ಮದುವೆ ಮಾಡ್ಬಿಡ್ತಾರೆ. ಅವಾಗ ಅಲ್ಲಿ ಕ್ರಾಂತಿ ಆಗುತ್ತೆ. ಅವಾಗ ಶರಣರ ಶಿರಛೇದನ ಅಂದ್ರೆ ಕತ್ತುಗಳನ್ನು ಕಡಿತಾ ಹೋಯ್ತಾರೆ. ಅವಾಗ ಈ ಕನಿಯನ್ನು ನಾವು ಕಣ್ಣಲ್ಲಿ ನೋಡ್ಬಾರ್ದಲ್ಲಪ್ಪ ಅಂದ್ಬಿಟ್ಟು ಆ ಸ್ಥಳದಿಂದ ವಲಸೆ ಬಂದ್ಬಿಡ್ತಾರೆ. ಎಲ್ಲ ನಾನಾದ ಶರಣರು ಅಲ್ಲಿ 196,000 ಗಣಗಳಿದ್ರಂತೆ. ಎಲ್ಲಾರು ಒಂದೊಂದ್ ಕಡೆ, ಅಲ್ಲಮ್ಮ ಪ್ರಭುಗಳು, ಅಕ್ಕಮಹಾದೇವಿ ಎಲ್ಲಾರು ಒಂದೊಂದ್ ಕಡೆ ಹೋಯ್ತಾರೆ. ಆಗ ನಮ್ಮ ಶರಣರು ಒಂದ್ ಕಡೆ ಬರ್ತಾರೆ. ಅವಾಗ ತಾವು ನೋಡ್ಕೊಂಡ್ ಬಂದ್ರಿ ಎಳ್ನೀರ್ ಗವಿ. ಆ ಸ್ಥಳದಲ್ಲಿ ಬಂದು ನೋಡ್ತಾರೆ, ತುಂಬಾ ದೊಡ್ಡ ಕಾಡಿದೆ. ಎಲ್ಲೋದು ಒಂದು ನರಮಾಂಡ್ರವರು ಇಲ್ಲ, ಏನೋ ನರಮನುಷ್ಯ ಇಲ್ಲ ಇಲ್ಲಿ ಈ ಜಾಗದಲ್ಲಿ. ನೋಡ್ತಾರೆ, ಆದ್ರೆ ಇವರು ಪ್ರಶಾಂತವಾದ ಸ್ಥಳ ಅಂತ ಕಂಡಿದೆ. ತಾವು ನೋಡ್ಕೊಂಡ್ರೆ ಎಳ್ನೀರ್ ಗವಿ, ಆ ಸ್ಥಳದಲ್ಲಿ ಇವರು ನೆಲೆಗೊಳ್ಳುತ್ತಾರೆ. ಪ್ರತಿನಿತ್ಯ ಅವರು ಧ್ಯಾನ ಕೂತ್ಕೊಳ್ಳೋದು, ಅವ್ರು ಸಾಧನೆ ಮಾಡೋದು. ಇವರು ಏಕೋತ್ತರ ಸತಸ್ಥಲದ ಸಾಧನೆ ಮಾಡೋರು. ಈಗ ನಮ್ಮ ಮಲೆ ಮಹದೇಶ್ವರ ತಾವು ಕೇಳಿದ್ರಲ್ಲ, ಇಲ್ಲ ಒಂದೇ ಇದೆ ಕಾಲಘಟ್ಟದಲ್ಲಿ ಬಂದಂತ ವ್ಯಕ್ತಿಗಳೇ. ಆವಾಗ ನೂರೊಂದು ಸ್ವಾಮಿಗಳು ಪ್ರತಿನಿತ್ಯ ಧ್ಯಾನ ಕೂತ್ಕೊಳ್ಳೋದು. ಆಗಿನ ಕಾಲದಲ್ಲಿ ಎಣ್ಣೆ ಆಗ್ಲಿ ಬಟ್ಟಿ ಆಗ್ಲಿ ಸ್ಥಳದಲ್ಲಿ ಸಿಗ್ತಾ ಇಲ್ಲ. ಆವಾಗ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ತಪಶಕ್ತಿಯಿಂದ ಕೆಳಗಡೆ ಒಂದು ಕಪಿಲ ತೀರ್ಥ ಅಂತ ಒಂದು ಕೊಳ ಅದೇ ಮೆಟ್ಟಿ ಮಾಡ್ಸೋದು ನೋಡಿ. ಆ ಕೆಳಗಡೆ ಕೊಳದಲ್ಲಿ ನೀರ್ ಎತ್ಕೊಬಂದು ಅವ್ರ ತಪಶಕ್ತಿಯಿಂದ ಈ ಬಿಲ್ಪತ್ರೆ ಮಾಡಿ ನೋಡಿದ್ರಲ್ವಾ, ಆ ಬಿಲ್ಪತ್ರೆ ಕಾಯಲ್ಲಿ ಓಡ್ ಮಾಡ್ಕೊಂಡು ಈ ಮರದ ನಾರು ಬೇರ್ ಬರ್ತದಲ್ಲ, ಅದರಲ್ಲಿ ಬತ್ತಿ ಮಾಡ್ಕೊಂಡು ಅವ್ರ ತಪಶಕ್ತಿಯಿಂದ ಆ ಜಲವನ್ನು ಅದಕ್ಕೆ ಹರಿದು ನೀಡಿ ಅವ್ರ ತಪಶಕ್ತಿಯಿಂದ ದೀಪವನ್ನು ಹಚ್ತಾರೆ. ಅದು ಕಾಲದ ನಂತರ ಏನಾಗುತ್ತೆ ಅಂದ್ರೆ, ನಮ್ಮ 5 ತಲೆಮಾರು ಸ್ವಾಮಿಗಳು ಕಳೀತಾರೆ. ಕಳೆದ ನಂತರ ಜನಗಳಿಗೆ ಪ್ರಚಾರವಾಗುತ್ತೆ. ಇಲ್ಲಿಂತ ಜನಗಳಿಗೆ, ಗ್ರಾಮಸ್ಥರಿಗೆ, ಲೋಕಲ್ ಜನಗಳಿಗೆಲ್ಲ ಪ್ರಚಾರವಾಗುತ್ತೆ, ಇಂಥ ಸ್ಥಳದಲ್ಲಿ ಇಂಥ ಶಕ್ತಿ ಐತೆಪ್ಪ, ಇಂಥ ಮಠ ಐತೆ ಅಂತ. ಆವಾಗ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಅವರೇ ಜನಗಳೆಲ್ಲ ಬರೀ ಸ್ಟಾರ್ಟ್ ಆಯ್ತಾರೆ. ಆವಾಗ ನಮ್ಗೆ ತಾರೋಡ್ ಎಂಡ್ ಆಗುತ್ತಲ್ಲ, ಆ ಸ್ಥಳದಿಂದ ನಡ್ಕೊ ಬರ್ಬೇಕು. ಅವಾಗ ಯಾರೇ ಒಬ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಲು ಕೈ ಮಖ ತೊಳೆಯುವಂತ ವಾಡಿಕೆ ಎಲ್ಲಾರ್ಗು. ಜನಗಳು ಕಾಲು ಕೈ ಮಖ ತೊಳೆದು ಆ ಕೊಳನ, ಕಪಿಲ ತೀರ್ಥ ಕೊಳವನ್ನು ಅಶುದ್ಧ ಮಾಡ್ಬಿಡ್ತಾರೆ. ನಮ್ಮ ಹಿರಿಯರು ಏನ್ ಮಾಡ್ತಾರೆ, ಇದು ಕೊಳ ಅಶುದ್ಧವಾಯ್ತು, ದೀಪ ಹಚ್ಚಕ್ಕೆ ಯೋಗ್ಯವಾದಂತ ನೀರಲ್ಲ, ಏನ್ ಮಾಡೋಣ ಅಂದಾಗ ಆವಾಗ ಪ್ರಕೃತಿ ದತ್ತವಾಗಿ ಸಿಗುವಂತ ಎಳ್ನೀರು. ಯಾರೋ ಎಳ್ನೀರಿಗೆ ನೀರ್ ಹಾಕಿರ್ತಾರ, ಇಲ್ಲ ಭಗವಂತನ ಶಕ್ತಿಯಿಂದ ಪ್ರಕೃತಿಯಿಂದ ಸಿಗುವಂತ ಎಳ್ನೀರು. ಆವಾಗ ನಮ್ಮ ಹಿರಿಯರು ಏನ್ ಮಾಡಿದ್ರೆ,
ಆಗಿಂದ ಇದುವರೆಗೂ ಎಣ್ಣೆದಲ್ಲಿ ದೀಪ ಹಚ್ಕೊ ಬರ್ತಾ ಇರ್ತಾರೆ. ನಾವು ನೋಡ್ದಲ್ವಾ ಎಣ್ಣೆಗಳಲ್ಲಿ ದೀಪ ಹಚ್ಚಿದ್ದು. ಆವಾಗ ಏನಾಯ್ತದೆ ಅಂದ್ರೆ ಪ್ರತಿನಿತ್ಯ ಇವರು ಧ್ಯಾನ ಮಾಡೋದು, ಧ್ಯಾನ ಸ್ಥಿತಿಗೆ ಹೋಗೋದು, ಒಂದು ಊರಿಗೆ ಹೋಗೋದು, ಒಂದೇ ಒಂದು ಮುದ್ದೆ ಒಂದೇ ಒಂದು ಸೌಟು ಸಾಂಬಾರಿಸ್ಕೊಂಡು ಪ್ರಸಾದ ಅವ್ರಿಗೆ ಭಿಕ್ಷಾಟನೆ ಮಾಡಿ ಪ್ರಸಾದ ಮಾಡೋದು. ನಾನು ಹೇಳಿದ್ನಲ್ಲ ಮಲೆಮಹದೇಶ್ವರು ನಿಮ್ಮ ಮಲೆಮಹದೇಶ್ವರು ಇವರು ಒಂದೇ ಸಮಕಾಲದಲ್ಲಿ ಬದುಕಿಬೋದು ಅಂತವ್ರಂತ. ನಾವು ನೀವೀಗೆಲ್ಲ ಫೋನಲ್ಲಿ ಹೆಂಗ್ ಮಾತಾಡ್ಕೊತೀವೋ ಆಗಿನ ಕಾಲದಲ್ಲಿ ಅವ್ರ ತಪಶಕ್ತಿಯಿಂದ ಇವರ ಮನಸ್ಸಿಗೆ ಅವರು ಟೆಲಿಪತಿ ಅಂತಾರೆ ಇಂಗ್ಲಿಷ್, ಇವ್ರ ಮನಸ್ಸಿಂದ ಅವ್ರಿಗೆ ಅವ್ರ ಮನಸ್ಸಿಂದ ಇವ್ರಿಗೆ ಮಾತಾಡ್ಕೋತಾರೆ. ಅವಾಗ ಅವ್ರು ಕೇಳ್ತಾರೆ ನೀವು ಏನ್ ಸಾಧನೆ ಮಾಡಿದ್ದೀರಿ ಅಂತ. ಆಗ ನಮ್ಮ ನೂರೊಂದೇಶ್ವರಿ ಹೇಳ್ತಾರೆ ನಾವು ಏಕೋತ್ತರ ಸತಸ್ಥಲ ಸಾಧನೆ ಮಾಡಿ. ಏಕಂದ್ರೆ 1 ಶತ ಅಂದ್ರೆ 100, 101 ಸ್ಥಳ ಸಾಧನೆ. ತಾವೊಂದು ಗವಿ ನೋಡ್ಕೋತಲ್ಲ ಆ ತರ ಇಲ್ಲಿ 101 ಗವಿ ಇದೆ ಸುತ್ತಮುತ್ತಲು. ಇಲ್ಲಿ ಅವರು ವಾಸ ಇದ್ದಂತ ಗವಿ ಏನಿದೆ ಅದು ರೆಡಿ ಮಾಡಿಸ್ತಾ ಇದ್ವಿ, ಅಲ್ಲಿಂದ ಬಂದು ಈ ಮಠನ ಸ್ಥಾಪನೆ ಮಾಡ್ತಾರೆ. ಈ ತರ 101 ಗವಿ ಇದೆ ಸುತ್ತಮುತ್ತಲ ಎಲ್ಲಾ ಕಡೆನೂ. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಮಲೆಮಹದೇಶ್ವರರು ಇವರು ಶಕ್ತಿಯನ್ನು ಪರೀಕ್ಷೆ ಮಾಡ್ಬೇಕಂತ ಇವರು ಒಂದು ವಯಸ್ಸಾದಂತ ವ್ಯಕ್ತಿ ತರ ಒಂದು 80 ವರ್ಷ 90 ವರ್ಷ ತಾಸಿನ ತರ 100 ಶಿಷ್ಯರನ್ನ ಕರ್ಕೊಬರ್ತಾರೆ. ಕರ್ಕೊಬಂದು ಇವ್ರು ಪ್ರತಿನಿತ್ಯ ಒಂದು ಊರಿಗೆ ಹೋಗೋದು, ಒಂದೇ ಒಂದು ಸೌಟ್ ಒಂದು ಮುದ್ದೆ ಒಂದು ಸೌಟು ಭಿಕ್ಷಾಟನೆ ಮಾಡಿ ಅಲ್ಲೊಂದು ಬಂಡೆ ಇದೆ, ದೊಡ್ಡ ಬಂಡೆ, ಯಾಸ್ ಬಂಡೆ ಅಂತ ಅದ್ರ ಹೆಸರು. ಈಗಲೂ ಒಂದು 500 ಜನ ಕುತ್ಕೊಂಡು ಪ್ರಸಾದ ಮಾಡ್ಬೋದು. ಆ ಸ್ಥಳದಲ್ಲಿ ನಾವು ಪ್ರಸಾದ ಮಾಡಬೇಕು. ಅವಾಗ ಮಲೆಮಹದೇಶ್ವರ ಏನ್ ಮಾಡ್ತಾರೆ ಅಂದ್ರೆ 100 ಜನ ಶಿಷ್ಯರ ಕರ್ಕೊಬಂದು ಅಂದ್ರೆ ಅವ್ರ ವೇಷಭೂಷಣೆಲ್ಲ ಚೇಂಜ್ ಆಗಿರ್ತದೆ. ಅದೇ ನಮ್ಗೆ ತುಂಬಾ ಹೊಟ್ಟೆ ಹಸಿವು, ಪ್ರಸಾದ ನೀಡಿ ಅಂತಾರೆ. ಆದ್ರೆ ಇಲ್ಲಿರೋ ಕಾಡು ಅನಾಂಗಾಡು, ಯಾರು ನರಮಾನವರೇ ಇಲ್ಲ, ಹೆಂಗೆ ಪ್ರಸಾದ ನೀಡ್ತಾರೆ? ಇರೋದು ಒಂದು ಮುದ್ದೆ ಒಂದೇ ಒಂದು ಸೋಟ್ ಸಾಂಬಾರು, ಅದು ಜೋಳಿಗೆ ಒಳಗೆ. ಸರಿ ಹೋಗಿ ಅಲ್ಲಿ 2 ಕೊಳ ಅದೇ, ಹೋಗಿ ಸ್ನಾನ ಪೂಜೆ ಮಾಡ್ಕೊ ಬನ್ನಿ ಅಂತ. ಸರಿ ಎಲ್ಲಾರು ಹೋಯ್ತಾರೆ. ಎಲ್ಲಾರು ಒಂದೊಂದ್ ತರ ಯೋಚನೆ, ನಾವು ಇಷ್ಟು 100 ಜನ ಬಂದಿದ್ದೀವಿ ಆದ್ರೆ ಇವ್ರ ತಾವು ಏನೂ ಇಲ್ಲ, ಒಂದು ಸ್ಕಿಲ್ ಏನಿಲ್ಲ, ನಮ್ಗೆ ಹೆಂಗೆ ಪ್ರಸಾದ ನೀಡ್ತಾರೆ ಅಂತ. ಸರಿ ಹೇಳವ್ರ ಅಂದ್ಬಿಟ್ಟು ಎಲ್ಲ ಹೋಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ನಂತರ ಎಲ್ಲಾರು ಕುತ್ಕೋತಾರೆ, 100 ಜನನು ಕುತ್ಕೋತಾರೆ. ಕುತ್ಕೊಂಡ ನಂತರ ಆದ್ರೆ ಇವರು ಜೋಳಿಗೆ ಒಳಗೆ ಒಂದೇ ಒಂದು ಮುದ್ದೆ ಒಂದೇ ಒಂದು ಸೌಟ್ ಪ್ರಸಾದ ಇರ್ತದ, ಅವ್ರ ತಪಶಕ್ತಿಯಿಂದ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡ್ತಾರೆ. ಪರಿವರ್ತನೆ ಮಾಡಿದ್ಮೇಲೆ ಒಂದು ಮುದ್ದೆ ಎತ್ತರ ಇನ್ನೊಂದು ಮುದ್ದೆ ಅದ್ರೊಳಗೆ ಇರ್ತಾ ಇತ್ತು. ಹೀಗೆ 100 ಜನಕ್ಕೆ ನೀಡಿ ಅದ್ರಲ್ಲಿ ಒಬ್ರು ಕೇಳ್ತಾರಂತೆ ನೀವು ಕುತ್ಕೊಳ್ಳಿ ಬುದ್ಧಿ ಅಂತ. ಸರಿ ಇವರು ಅವ್ರ ಮನಸ್ಸಲ್ಲಿ ಅಂತ ಇವ್ರಿಗೆ ಐತೋ ಇಲ್ವೋ ಅಂತ. ಅವ್ರಿಗೂ ಒಂದೇ ಒಂದು ಮುದ್ದೆ ಒಂದು ಸೌಟ್ ಇತ್ತಂತೆ, ಅವ್ರು ಎತ್ಕೊಂಡು ಪ್ರಸಾದ ಕುತ್ಕೊಂಡ್ರು. ಆಮೇಲೆ ಏನಾಯ್ತು ಅಂದ್ರೆ ಎಲ್ಲರೂ ಪ್ರಸಾದ ಮಾಡ್ತಾವ್ರೆ. ಮಾಡಿದಾಗ ಒಬ್ಬೊಬ್ರು ಒಂದೊಂದು ಯೋಚನೆ, ನಮ್ಗೆ ಇಷ್ಟಪ್ಪ ಮುದ್ದೆ ಹಾಕವ್ರೆ, ಮುದ್ದೆ ಖಾಲಿ ಆದ್ಮೇಲೆ ತಮಗೆ ಇನ್ನೇನೋ ಕೇಳಿದ್ರೆ ಕೊಡ್ತಾರ ಇಲ್ವೋ ಅಂತ. ಆದ್ರೆ ಇದು ಮನೇಲಿ ಮಾಡಿ ನೀಡಿದ್ರೆ ಖಾಲಿ ಆಗ್ಬಿಡುದು, ಒಳ್ಳೆಯದೇ ನಾರ್ಮಲ್ ಆಗಿ ಮಾಡಿ ನೀಡಿದ್ರೆ ಖಾಲಿ ಆಗೋದು. ಇವ್ರು ತಪಶಕ್ತಿಯಿಂದ ಅಕ್ಷಯ ಪಾತ್ರದಿಂದ ಬಂದಂತ ಮುದ್ದೆ ಇದ್ದು ಅವ್ರು ಮುರಿಯ ಅದು ಹೊಟ್ಟೆ ತುಂಬಿತು ಹೊರ್ತು ಯಾವ ಮುದ್ದೆನೂ ಖಾಲಿ ಆಗ್ಲೇ ಇಲ್ಲ. ಎಷ್ಟು ತಿಂದ್ರು ಆ ಮುದ್ದೆ ಹೆಂಗೆ ಇದೆ. ಆವಾಗ ಮಲೆಮಹದೇಶ್ವರ ಪ್ರತ್ಯಕ್ಷವಾಗಿ ನಿಮ್ಮ ತಪಶಕ್ತಿಗೆ ನಾವು ಮೆಚ್ಚಿಕೊಂಡೆ, ನಮ್ಮ 100 ಜನ ನಿಮ್ಮನ್ನು ಸೇರಿ ನಿಮ್ಮ ಹೆಸರು 101 ಸ್ವಾಮಿಗಳಾಗಲಿ ಅಂತ ಆವಾಗ ನಾಮಾಂಕಿತ ಬಂತು. ಆಗ ಈ ಊರ ಹೆಸರು 101 ಸ್ವಾಮಿ ಬೆಟ್ಟ ಅಂತ, ಈ ಮಠದ ಹೆಸರು 101 ಸ್ವಾಮಿ ಮಠ ಅಂತ. ಆಗಿನ ಕಾಲದಲ್ಲಿ ಅವರು 850 ವರ್ಷದ ಮುಂದೆ 100 ಜನಕ್ಕೆ ಪ್ರಸಾದ ನೀಡೋದಕ್ಕೆ 101 ಸ್ವಾಮಿ ಬೆಟ್ಟ ಅಂತ ಹೆಸರು ಬಂತು. ಇದೆಲ್ಲ ನಮ್ದು ಮೈಸೂರು ಪ್ರಾಂತ್ಯ, ಇದೆಲ್ಲ ಮೈಸೂರು ಪ್ರಾಂತ್ಯ ನಮ್ದು. ಅದಕ್ಕೆ ನಾವು ಕನ್ನಡಗಳು ಇಷ್ಟು ಜನ ಮಾತಾಡೋದು. ಮೈಸೂರು ಮಹಾರಾಜರ ಕಿವಿಗೆ ಹೋಗಿ ಬಿದ್ದದೆ ಏನಂತ, ಇಂಥ ಕಾಡಿನೊಳಗೆ ಇಂಥ ಸ್ವಾಮಿಗಳು ಇಷ್ಟು ತಪಶಕ್ತಿಯಿಂದ ಅವರೇ ನಮಗೆ ಅಕ್ಷಯ ಪಾತ್ರೆಯಿಂದ ಎಲ್ಲರಿಗೂ ಪ್ರಸಾದ ನೀಡಿದ್ರು ಅಂತ. ಆವಾಗ ಮೈಸೂರು ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ ನೋಡೋಣ ಶಕ್ತಿ ನಮಗೂ ಗೊತ್ತಾಗ್ಲಿ ಅಂತ ಸೈನಿಕರನ್ನ ಕಳಿಸ್ತಾರೆ. ಈಗ ಕೃಷ್ಣಗಿರಿಯಲ್ಲಿ ಮೈಸೂರು ಕೋಟೆ ಅಂತ ಅದೇ, ಸೈನಿಕರು ಬಂದು ವಿದ್ಯಾರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಮೈಸೂರು ಮಹಾರಾಜರು ಕೇಳಿದ್ರಂತೆ ಹಿಂಗೆ 100 ಜನ ಬಂದು ಹಸುವನ್ನು ನೀಗಿಸಿದ್ರ, ತಪಶಕ್ತಿ ಎಷ್ಟಿದೆ ಇದೆಲ್ಲ ವಿಚಾರಿಸಿ ಆವಾಗ ಮೈಸೂರು ಮಹಾರಾಜರು ಒಂಥರ ಡೌಟ್ ಬರುತ್ತೆ, ನಾವು ಇವ್ರ ಶಕ್ತಿನ ಪರೀಕ್ಷೆ ಮಾಡೋಣ, ಏನು ಇವ್ರ ಶಕ್ತಿ ನೋಡೋಣ ಅಂದ್ಬಿಟ್ಟು ಒಂದು ರೂಮಿನಲ್ಲಿ ಮೆಣಸಿನಕಾಯಿ ಹೊಗೆ ಹಾಕ್ಬಿಟ್ಟು ಒಂದು ರೂಮಿಗೆ ಕೂಡ ಹಾಕ್ಬಿಟ್ಟ ಅಂತೆ. ಕೂಡ ಹಾಕೋ ನಂತರ ಆದರೆ ಇವ್ರಿಗೆ ಮುನೇಶ್ವರ ವಾಸ. ಆವಾಗ ಏನಾಗುತ್ತೆ ಅಂದರೆ ಅವ್ರ ತಪಶಕ್ತಿಯಿಂದ ಮೈಸೂರಲ್ಲಿ ತಾವೆಲ್ಲ ಹೋಗಿರ್ಬೇಕು, ರಾಜಬೀದಿ ಅಂತ ಇರ್ತದೆ, ರಾಜರೇ ಬರ್ಬೇಕು, ರಾಜರೇ ಹೋಗ್ಬೇಕು. ಆ ಸ್ಥಳದಲ್ಲಿ ಮೆರವಣಿಗೆಯಾಗಿ ಬರ್ತಾ ಇದ್ರು, ಕಲ್ಸಾಟ ನೀಡಿ ತಮಟೆ ವಾದ್ಯದಿಂದ ಒಂದು ಫೆಸ್ಟಿವಲ್ ಅಂದ್ರೆ ಮೆರವಣಿಗೆಯಾಗಿ ಬರ್ತಾ ಇದ್ರು. ಅವಾಗ ಮೈಸೂರು ಮಹಾರಾಜರು ಆಶ್ಚರ್ಯಪಟ್ಟು ನಾವು ಈಗ ತಾನೇ ಕೂಡ ಬಂದು ಇಲ್ಲಿಂದ ಬರ್ತಾ ಇದ್ರಲ್ಲ ಅಂದ್ಬಿಟ್ಟು ಅವಾಗ ಅವ್ರನ್ನ ಮೆಚ್ಕೊಂಡು ಬುದ್ಧಿ ನಾವು ಮಾಡಿ ತಪ್ಪಾಯ್ತು ಅಂದ್ಬಿಟ್ಟು
ಈ ಮಠಕ್ಕೆ ಏನೇನ್ ಬೇಕು ಆಗಿನ ಕಾಲದಲ್ಲಿ ಈ ಗುಡಾಣಿ, ಈ ಕಂಠಿ, ಹಾರ, ಪ್ರತಿಯೊಂದು ಈ ಒಳಗಡೆ ಮೈಸೂರು ಮಹಾರಾಜರಿಗೆ ಅಂತ ಕೊಟ್ಟಂತ ಯುದ್ಧ ಮಾಡೋದಕ್ಕೆ ಪ್ರತಿಯೊಂದು ಕೊಡ್ತಾರೆ. ಓಕೆ, ಇವಾಗ ನಾವು ಹೋಗ್ತಾ ಇದ್ದೀವಿ 650 ವರ್ಷಗಳ ಇತಿಹಾಸ ಇರುವಂತಹ ಒಂದು ಮಠಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಈ ಮಠವನ್ನು 101 ಸ್ವಾಮಿಗಳೇ ಸ್ಥಾಪನೆ ಮಾಡಿರುವಂತಹ ಒಂದು ಮಠ ಇದು. ಆ ಕಾಲದಲ್ಲಿ ಮನೆಗಳು ಹೇಗಿತ್ತು ನೋಡಿ, ಸೇಮ್ ಅದೇ ರೀತಿ ಇದೆ. ಇದು ಫುಲ್ಲು ಒಂದು ಮಣ್ಣಿನಿಂದನೇ ಒಂದು ನಿರ್ಮಾಣ ಮಾಡಿರುವಂತಹ ಒಂದು ಮನೆ ಇದು. ಇಲ್ಲಿ ನೋಡಿ, ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. 101 ಸ್ವಾಮಿಗಳು ಸ್ಥಾಪನೆ ಮಾಡಿರುವಂತಹ ಈ ಮಠಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಒಳಗಡೆ ನಮಗೆ ಎಂಟ್ರಿ ಆದ ತಕ್ಷಣ ನಮಗೆ ಕಾಣೋದು ನೋಡಿ, ಇಲ್ಲಿ ಎಷ್ಟು ಅದ್ಭುತವಾಗಿದೆ. ಸುಮಾರು ಒಂದು 10-12 ಕಂಬಗಳು ಕೂಡ ಇದೆ ಇಲ್ಲಿ. ಹಾಗೆ ಒಂದು ಹಂಚಿನ ಮನೆ, ಎಷ್ಟು ಅದ್ಭುತವಾಗಿದೆ ನೋಡಿ. ಈ ಕಡೆ ಬಂದರೆ ನಾವು 101 ಸ್ವಾಮಿಗಳ ಒಂದು ಡಿಜಿಟಲ್ ಫೋಟೋವನ್ನು ನಾವು ನೋಡ್ಬೋದು. ಯಾಕಂದರೆ ಆ ಕಾಲದಲ್ಲಿ 650 ವರ್ಷಗಳಿಂದ ಯಾವುದೇ ಕ್ಯಾಮ್ರಾಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು ಏನೂ ಸಿಗ್ತಾ ಇರಲಿಲ್ಲ. ಆದರೆ ಅವರ ಒಂದು ಡಿಜಿಟಲ್ ಫೋಟೋವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ. 101 ಸ್ವಾಮಿಗಳ ಒಂದು ಡಿಜಿಟಲ್ ಫೋಟೋ ಇದು. ಹಾಗೆ ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ 101 ಸ್ವಾಮಿಗಳು ಧ್ಯಾನ ಮಾಡ್ತಾ ಇದ್ದಂಥ ಈ ಜಾಗಕ್ಕೆ, ಅವರು ತಪಸ್ಸು ಮಾಡ್ತಾ ಇದ್ದಂತಹ ಈ ಜಾಗ ಇದು. ನೂರೊಂದು ಸ್ವಾಮಿಗಳು ಇಲ್ಲೇ ಕುತ್ಕೊಂಡು ಅವರು ತಪಸ್ಸು ಮಾಡ್ತಾ ಇದ್ರು. ಆ ಜಾಗನ ಈಗ ನಾವು ನೋಡ್ತಾ ಇದ್ದೀವಿ ನೋಡಿ. ಈಗ ನಾವಲ್ಲಿ 101 ಸ್ವಾಮಿಗಳ ಒಂದು ಜೀವ ಸಮಾಧಿಯನ್ನು ನೋಡಿದ್ವಿ. ಹಾಗೆ ಅವರು ತಪಸ್ಸು ಹಾಗೂ ಧ್ಯಾನ ಮಾಡ್ತಾ ಇದ್ದಂತಹ ಒಂದು ಸ್ಥಳವನ್ನು ನೋಡಿದ್ವಿ. ಹಾಗೆ ಇವಾಗ ನಾವು ಹೋಗ್ತಾ ಇದ್ದೀವಿ 101 ಸ್ವಾಮಿಗಳು ವಾಸವಿದ್ದಂತಹ ಒಂದು ಗುಹೆಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಜೊತೆ ನಮ್ಮ ಶಿಷ್ಯಂದಿರು ಕೂಡ ಬರ್ತಾ ಇದಾರೆ. ಏನೋ ನಿನ್ನ ಹೆಸರು? ಬಾಲಕೊಂಡ. ಕೊಂಡ ಐತಿಯಾ ನೀನು? ನಿನ್ನೆ ನೋಡಿದ್ವಲ್ಲ ನಾವು. ಕೊಂಡ ಐತಿಯಾ? ಇಲ್ಲ, ನೀನು ಆದಿದ್ಯಾ? ಇಲ್ವಾ? ನೆಕ್ಸ್ಟ್ ಟೈಮಿಂದ ಕೊಂಡ ಆಯ್ಬೇಕು ನೀನು, ಆಯ್ತಾ? ಯಾಕೆಂದರೆ ಕೊಂಡ ಇದೆಯಲ್ಲ ಬಾಲದಲ್ಲಿ, ಬಾಲಕೊಂಡ ಅಂತ ಇದೆಯಲ್ಲ. ಈ ಕಲ್ಯಾಣಿಯಲ್ಲಿ ಸುಮಾರು 3/4 ಭಾಗ ನೀರಿತ್ತಂತೆ. ಇಲ್ಲಿ ಕಾಡು ಪ್ರಾಣಿಗಳು, ಆನೆಗಳು ಕೂಡ ಬರ್ತಾ ಇರ್ತದೆ. ಈಗ ಸುಮಾರು ನೀರು ಕೂಡ ಕಡಿಮೆ ಆಗಿದೆ. ಈ ಕಲ್ಯಾಣಿಗೆ ಕೂಡ ಸುಮಾರು ಒಂದು 650 ವರ್ಷಗಳ ಇತಿಹಾಸ ಕೂಡ ಇದೆ. ಈ ಕಲ್ಯಾಣಿ ಯಾವಾಗಲೂ ನೀರು ಇದ್ದಂಗೆ ಇರ್ತದೆ. ಅಲ್ಲಿ ಸುಮಾರು 90% ಭಾಗ ನೀರು ಕೂಡ ಇರ್ತದೆ. ಇಲ್ಲಿ ಆನೆಗಳು ಬಂದು ಆರಾಮಾಗಿ ನೀರು ಕುಡಿತಾ ಇದ್ದಂತೆ ಈ ಕಲ್ಯಾಣಿಯಲ್ಲಿ. ಇವಾಗ ಸುಮಾರು ಖಾಲಿಯಾಗಿದೆ, ಆಯ್ತಾ ನೀರು. ಈ ಕಲ್ಯಾಣಿಗೆ ಆನೆಗಳು ನೀರು ಕುಡಿಯೋಕ್ಕೆ ಬರುತ್ತವೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ, ತೋರಿಸ್ತೇನೆ. ಆನೆ ಲದ್ದಿ ನೀವು ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಎಷ್ಟು ಆನೆ ಲದ್ದಿಗಳಿದೆ ನೋಡಿ. ಇವಾಗ ನಾವು ಹೋಗ್ತಾ ಇದ್ದೀವಿ 101 ಸ್ವಾಮಿಗಳು ವಾಸವಿದ್ದಂತಹ ಗುಹೆಗೆ. ಇದೆ 101 ಸ್ವಾಮಿಗಳು ವಾಸವಿದ್ದಂತಹ ಗುಹೆ. 650 ವರ್ಷಗಳ ಹಿಂದೆ, ಅಂದರೆ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಈ ಗುಹೆ ಒಳಗಡೆ ಇವಾಗ ನಾವು ಹೋಗ್ತಾ ಇದ್ದೀವಿ. ನೂರೊಂದು ಸ್ವಾಮಿಗಳು ವಾಸ ಮಾಡ್ತಾ ಇದ್ದಂತಹ ಜಾಗ, ಅವ್ರ ತಪಸ್ಸು ಧ್ಯಾನ ಎಲ್ಲ ಇಲ್ಲೇ ಕೂಡ ಮಾಡ್ತಾ ಇದ್ರು. ಇದು ಸುಮಾರು 650 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಗುಹೆ. ಸುಮಾರು 12ನೇ ಶತಮಾನದಲ್ಲಿ ಇದ್ದಂತಹ ಗುಹೆ ಇದು. ನೋಡಿ ಹೇಗಿದೆ, ಬಂಡೆಕಲ್ಲಿಂದ ನಿರ್ಮಾಣವಾಗಿರೋದು. ಸುಮಾರು ಇಲ್ಲೊಂದು 15ರಿಂದ 20 ಜನ ಆರಾಮಾಗಿ ನಿಂತ್ಕೋಬಹುದು ಒಳಗಡೆ. ಆಗಿದೆ ಪ್ಲೇಸು. ಇಲ್ಲಿ ಬಾವಲಿಗಳ ವಾಸಸ್ಥಾನ ಆಗ್ಬಿಟ್ಟಿದೆ, ಆಯ್ತಾ? ಯಾರು ಹೆದರ್ಕೋಬೇಡಿ, ಬಾವಲಿಗಳೇನಾದರೂ ಬಂದರೆ ಅಲ್ಲಿ ಮೇಲೆ ಇದೆಯಲ್ಲ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಬಾವಲಿಗಳು ಕೂಡ ವಾಸ ಮಾಡ್ತಾ ಇದ್ದಾವೆ ಅಲ್ಲಿ. ಇದನ್ನು 650 ವರ್ಷಗಳ ಹಿಂದೆ ಇದ್ದಂತಹ ಈ ಗುಹೆನ ಈಗ ರೀಸೆಂಟಾಗಿ ಕಂಡುಹಿಡಿದು ಈ ಗುಹೆಯನ್ನು ಸೇಫಾಗಿ ಇಟ್ಟಿದ್ದಾರೆ, ಆಯಿತಾ?